ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ಡೆವಿಲ್ ಮೂವಿ ರಿವ್ಯೂಗೆ ಸ್ವಾಗತ. ಮೊದಲಿಗೆ ಈ ಚಿತ್ರದ ಬಿಗ್ಗೆಸ್ಟ್ ಪಾಸಿಟಿವ್ ದರ್ಶನ್ ಅವರು ತಮಗೆ ಸಿಕ್ಕ 2 ಶೇಡ್ನ ಪಾತ್ರಗಳನ್ನು ಚೆನ್ನಾಗಿ ಅಭಿನಯಿಸಿದ್ದಾರೆ. ಡೈರೆಕ್ಟರ್ ಪ್ರಕಾಶ್ ಅವರು ದರ್ಶನ್ ಅವರ ಸ್ಟಾರ್ ಇಮೇಜ್ಗೆ ತಕ್ಕಂತೆ ಅವರ ಅಭಿಮಾನಿಗಳಿಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಪ್ಲಾಟ್ನ ಆಯ್ಕೆ ಮಾಡಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ಅವರು ಚಾಪ್ಟರ್ ವೈಸ್ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರೋದು ತುಂಬ ಚೆನ್ನಾಗಿದೆ. ಸೊ ಹಾಗೆ ಅಚ್ಯುತ್ ರಾವ್ ಸರ್ ಅವರ ಕ್ಯಾರೆಕ್ಟರ್ ಥ್ರೂಔಟ್ ದ ಮೂವಿ ಒಂದು ಒಳ್ಳೆ ಆ್ಯಂಕರಿಂಗ್ ರೋಲ್ ಪ್ಲೇ ಮಾಡಿದ್ದು, ಅವರು ಅದಕ್ಕೆ ಸಾಕಷ್ಟು ನ್ಯಾಯ ಕೊಟ್ಟಿದ್ದಾರೆ. ದರ್ಶನ್ ಅವರ ಹೀರೋಯಿನ್ ಆಗಿ ರಚನಾ ಅವರು ಆ್ಯಕ್ಟ್ ಮಾಡಿದ್ದು, ಅವರ ಅಭಿನಯ ಕೂಡ ಚೆನ್ನಾಗಿ ಮೂಡಿಬಂದಿದೆ. ಓವರಾಲ್ ಪ್ಲಾಟ್ ತುಂಬ ಆ್ಯಂಬಿಷಿಯಸ್ ಆಗಿದ್ದು, ದರ್ಶನ್ ಅವರ ಮುಂದಿನ ನಡೆ ಹೀಗಿರ್ಬೋದಾ ಅಂತ ಅವರ ಫ್ಯಾನ್ಸ್ಗಳನ್ನು ಕೇಳೋ ಥರ ಇದೆ. ಸೆಕೆಂಡ್ ಹಾಫ್ನಲ್ಲಿ ಈ ಸಿನಿಮಾದ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಸ್ ಇದೆ. ಅದರ ಬರವಣಿಗೆ ಇನ್ನಷ್ಟು ಚೆನ್ನಾಗಿರ್ಬೋದಿತ್ತು ಮತ್ತು ಈ ಚಿತ್ರದಲ್ಲಿ ಸಾಕಷ್ಟು ಪೋಷಕ ಕಲಾವಿದರು ಇದ್ದರು, ಹಾಸ್ಯ ಕಲಾವಿದರು ಇದ್ದರು. ಅವರ ಪಾತ್ರಗಳಿಗೆ ಹೆಚ್ಚಿನ ನ್ಯಾಯ ಸಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಗಿಲ್ ನಟ ಅವರ ಪಾತ್ರ ಆರಂಭದಲ್ಲಿ ಚೆನ್ನಾಗಿ ಮೂಡಿ ಬಂದು ಅದರ ಆರ್ಕ್ ಸರಿಯಾಗಿ ತಲುಪಿಲ್ಲ ಅನ್ನೋದು ಒಂದು ಪಾಯಿಂಟ್. ಹಾಗೆಯೇ ಸೆಕೆಂಡ್ ಹಾಫ್ನಲ್ಲಿ ಒಂದಷ್ಟು ಹೀರೋ ಮತ್ತು ವಿಲನ್ನ ರಿಪೀಟೆಡ್ ಎನ್ಕೌಂಟರ್ಸ್ನ ಕಡಿಮೆ ಮಾಡಿ ಬೇರೆ ಒಂದಷ್ಟು ಪ್ಲಾಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಸಾಕಷ್ಟು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡಿದ್ದಿದ್ರೆ ಸೆಕೆಂಡ್ ಹಾಫ್ನ ಇನ್ನಷ್ಟು ಚೆನ್ನಾಗಿ ಮೂಡಿ ಬರ್ತಾಯಿತ್ತು ಸಿನಿಮಾ. ಹಾಗೆಯೇ ತರುಣ್ ಸುಧೀರ್ ಮಾದರಿಯಲ್ಲಿ ದರ್ಶನ್ ಅವರಿಗೆ ಸಾಕಷ್ಟು ಅವರ ಇಮೇಜನ್ನು ಇನ್ನಷ್ಟು ಗ್ಲೋರಿಫೈ ಮಾಡೋ ಥರ ಅವರ ಅಭಿಮಾನಿಗಳಿಗೋಸ್ಕರ ಒಂದಷ್ಟು ಸೀನ್ಗಳನ್ನ ಬರೆಯಬೋದಿತ್ತು. ಆ ಅಸ್ಟಾನಿಷಿಂಗ್ ಸೀನ್ಗಳು ಇಲ್ಲಿ ಮಿಸ್ಸಿಂಗ್ ಅನಿಸುತ್ತೆ ಸೆಕೆಂಡ್ ಹಾಫ್ನಲ್ಲಿ. ಸೊ ಅದನ್ನು ಬಿಟ್ಟರೆ ಓವರಾಲ್ ಪ್ಲಾಟ್ ತುಂಬ ಆ್ಯಂಬಿಷಿಯಸ್ ಆಗಿದೆ. ದರ್ಶನ್ ಅಭಿನಯ ಚೆನ್ನಾಗಿದೆ, ಫ್ಯಾನ್ಸ್ ಇಷ್ಟಪಡ್ತಾರೆ. ಸೊ ಲೆಟ್ಸ್ ಸಿ.